ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಕಳೆದ ತರಗತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ಪರಿಚಯ ಮಾಡಿಕೊಂಡಿದ್ದೇವೆ. ಅದೇ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಮತ್ತೊಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳು. ಈ ಒಂದು ಸೈನಿಕ ಕಾರ್ಯಾಚರಣೆಗಳ ಅಥವಾ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆಯೂ ಕೂಡ ಮ್ಯಾಥ್ಯೂ ಫಾರೆನ್ ಗ್ರೂಪ್ನಲ್ಲಿ ಅಥವಾ ನೇರವಾಗಿ ನಾಲೆಡ್ಜ್ ಗ್ರೂಪ್ತಲ್ಲೂ ಕೂಡ ಆರ್ಮಿ ಆಪರೇಷನ್ ನೇಮನ್ನು ಕೊಡ್ತಾನೆ. ಯಾವ ಘಟನೆಗೆ ಸಂಬಂಧಿಸಿಪಟ್ಟಿದೆ ಅಂತ ಕೇಳ್ತಾನೆ ಅಥವಾ ವರ್ಷವನ್ನ ಕೇಳ್ತಾನೆ. ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಲ್ಲ ಅಥವಾ ಎರಡು ಪ್ರಶ್ನೆಗಳನ್ನ ಕೇಳೋದನ್ನ ಈಗಾಗಲೇ ಹಲವಾರು ಪರೀಕ್ಷೆಗಳನ್ನ ನೋಡಿದ್ದೇವೆ. ಲಾಸ್ಟ್ ಪ್ರೀವಿಯಸ್ PSC ಎಕ್ಸಾಮ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಥ್ಯೂ ಫಾರೆನ್ ಗ್ರೂಪ್ ಕೇಳೋದನ್ನ ನಾವು ನೋಡ್ತೀವಿ. ಈ ದಿನದ ತರಗತಿಯಲ್ಲಿ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳು, ನಮ್ಮ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ದೃಷ್ಟಿಯಿಂದ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳನ್ನ ಎರಡು ಭಾಗವಾಗಿ ನಾವು ವಿಭಾಗ ಮಾಡಿಕೊಂಡು ಮೊದಲಿಗೆ ಭಾಗ 1ರಲ್ಲಿ ಬರ್ತಕ್ಕಂತಹ ಪ್ರಮುಖ ಕಾರ್ಯಾಚರಣೆಗಳ ಒಂದು ಪಕ್ಷಿನೋಟವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ ಒಂದು ಕಡೆ ಆಪರೇಷನ್ ಹೆಸರು, ಮತ್ತೊಂದು ಕಡೆ ವರ್ಷ, ಅದು ಜರುಗಿದ ವರ್ಷ, ಮತ್ತೆ ಯಾವ ಒಂದು ಘಟನೆಗೆ ಅದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಮೊದಲಿಗೆ ಆಪರೇಷನ್ ಫೋಲೋ. ಆಪರೇಷನ್ ಫೋಲೋ ಅಂತಕ್ಕಂಥದ್ದು ನಮ್ಮ ಭಾರತೀಯ ಮಿಲಿಟರಿ ಪಡೆ, ಸೈನಿಕ ಪಡೆ ನಡೆಸಿದಂತಹ ಒಂದು ಕಾರ್ಯಾಚರಣೆ. ಪ್ರಾರಂಭವಾಗಿದ್ದು 1948ರಲ್ಲಿ. ಯಾವ ಒಂದು ಘಟನೆಗೆ ಸಂಬಂಧಿಸಿದಂತೆ ಅಂದ್ರೆ ಹೈದರಾಬಾದ್ನ ಒಂದು ವರ್ಷಕ್ಕೆ ಸಂಬಂಧಿಸಿದಂತೆ. ಇಲ್ಲಿ ಹೈದರಾಬಾದ್ನ ವರ್ಷ ಅಂತಂದ್ರೆ 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಬಂದಾಗ ಆ ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ಪ್ರಕಾರ ಭಾರತದಿದ್ದಂತಹ ಎಲ್ಲಾ ದೇಶೀಯ ಸಂಸ್ಥಾನಗಳು ಕೂಡ ರಾಜಪ್ರಭುತ್ವ ತಮ್ಮ ತಮ್ಮ ಪ್ರದೇಶದಲ್ಲಿ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆಯಾಗುವುದಕ್ಕೆ ಸಹಿಯನ್ನ ಮಾಡಿತು. ಅದರಲ್ಲಿ 3 ಪ್ರಾಂತ್ಯಗಳನ್ನು ಹೊರತುಪಡಿಸಿ, ಒಂದು ಜಮ್ಮು ಮತ್ತು ಕಾಶ್ಮೀರ, ಮತ್ತೊಂದು ಜುನಾಗಢ, ಮತ್ತೊಂದು ಹೈದರಾಬಾದ್. ಈ ಸಂದರ್ಭದಲ್ಲಿ ಹೈದರಾಬಾದ್ ಅನ್ನ ನಮ್ಮ ಒಂದು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆ ಮಾಡಿಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು, ಅಂದಿನ ಗೃಹ ಸಚಿವರಾದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಆ ಒಂದು ಜವಾಬ್ದಾರಿನ ವಹಿಸಿದಂತಹ ಸಂದರ್ಭದಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದಾಗ, ಹೈದರಾಬಾದ್ನ ನಿಜಾಮನ ಜೊತೆ ಮಾತುಕತೆಗೆ ಮುಂದಾದಾಗ ಹೈದರಾಬಾದ್ನ ನಿಜಾಮ ತಾನು ಸ್ವತಂತ್ರನಾಗಿ ಉಳಿತಕ್ಕಂಥ ಒಂದು ಇಚ್ಛೆನ ವ್ಯಕ್ತಪಡಿಸ್ತಾನೆ. ಬಟ್ ಆದ್ರೆ ನಮ್ಮ ಭಾರತೀಯ ಸೇನೆ ಆ ಹೈದರಾಬಾದ್ನ ವಶಕ್ಕೋಸ್ಕರವಾಗಿ ಒಂದು ಸೈನಿಕ ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ಳುತ್ತೆ. ಆ ಸೈನಿಕ ಕಾರ್ಯಾಚರಣೆ ಕೊಟ್ಟಂತ ಹೆಸರೇ ಆಪರೇಷನ್ ಫೋಲೋ. ಆ ಆಪರೇಷನ್ ಫೋಲೋ ಯಶಸ್ವಿ ಆಗುತ್ತೆ. ಆಗ ಹೈದರಾಬಾದ್ನ ನಿಜಾಮ ಅಂತಿಮವಾಗಿ ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆಗೊಳ್ಳುವಂತಹ ಒಂದು ಪ್ರಸ್ತಾಪಕ್ಕೆ ಸಹಿಯನ್ನ ಮಾಡ್ತಾನೆ. ಆ ಮೂಲಕವಾಗಿ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟ ವ್ಯವಸ್ಥೆಗೆ 1948ರಲ್ಲಿ ಸೇರ್ಪಡೆಯಾಯಿತು. ಇದಕ್ಕೆ ಅಂದು ಕೊಟ್ಟಂತಹ ಒಂದು ಹೆಸರು ಯಾವುದು ಅಂದ್ರೆ ಆಪರೇಷನ್ ಫೋಲೋ. ಆಪರೇಷನ್ ಫೋಲೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆಗೆ ಹೈದರಾಬಾದ್ನ ಒಂದು ಸೇರ್ಪಡೆ ಅಂತ ಹೇಳಿ ನಾವು ಕರಿತೀವಿ. ಆಪರೇಷನ್ ವಿಜಯ್. ಆಪರೇಷನ್ ವಿಜಯ್ ಅಂತಕ್ಕಂಥದ್ದು ಕೂಡ 1961ರಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ. ಈ ಒಂದು ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಬಂದಾಗ ಪೋರ್ಚುಗೀಸರಿಂದ ಗೋವಾ ವಿಮೋಚನೆ ಅಥವಾ ಪೋರ್ಚುಗೀಸರಿಂದ ಗೋವಾವನ್ನ ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆಗೊಳಿಸಿದ್ರು. ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ಈ ದೇಶಕ್ಕೆ ನಾವೇನು ಅಡ್ವೆಂಟ್ ಆಫ್ ಯುರೋಪಿಯನ್ ಇನ್ ಇಂಡಿಯಾ ಅಂತ ಕರಿತೀವಿ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಕರಿತೀವಿ. 1498ರಲ್ಲಿ ವಾಸ್ಕೋಡಿ ಗಾಮನಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ನಂತರದಲ್ಲಿ ಭಾರತಕ್ಕೆ ಬಂದಂತಹ ಪ್ರಪ್ರಥಮ ಯುರೋಪಿಯನ್ನರೇ ಪೋರ್ಚುಗೀಸರು. ಆ ಪೋರ್ಚುಗೀಸರು ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಕೂಡ ಹೌದು. ಹಾಗೆ ಭಾರತದಿಂದ ಅಂತಿಮವಾಗಿ ನಿರ್ಗಮಿಸಿದಂತಹ ಯುರೋಪಿಯನ್ನರು ಯಾರು ಕೂಡ ನಾವು ಪೋರ್ಚುಗೀಸರು ಅಂತಲೇ ಕರಿತೀವಿ. ಕಾರಣ, ಸ್ವಾತಂತ್ರ್ಯಗೊಂಡ ನಂತರದಲ್ಲೂ ಕೂಡ 1942ರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡ ನಂತರದಲ್ಲೂ ಕೂಡ ಗೋವಾ ಪೋರ್ಚುಗೀಸರ ನಿಯಂತ್ರಣದಲ್ಲೇ ಇತ್ತು. ಈ ಹಿನ್ನೆಲೆಯಲ್ಲಿ ಗೋವಾವನ್ನ ನಮ್ಮ ಒಂದು ಭಾರತ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆಗೊಳಿಸುವ ಹಿನ್ನೆಲೆಯಲ್ಲಿ ನಮ್ಮ ಒಂದು ಭಾರತೀಯ ಸೇನೆ 1961ರಲ್ಲಿ ಕೈಗೊಂಡಂತ ಒಂದು ಸೇನಾ ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರು ಆಪರೇಷನ್ ವಿಜಯ್ ಅಂತೇಳಿ. ಆ ಆಪರೇಷನ್ ವಿಜಯ್ ಯಶಸ್ವಿಯಾದ ಪರಿಣಾಮ ಪೋರ್ಚುಗೀಸರಿಂದ ಗೋವಾ ನಮಗೆ ಸೇರ್ಪಡೆಯಾಯಿತು 1961ರಲ್ಲಿ. ಆ ಗೋವಾ ಸೇರ್ಪಡೆಯಾದಾಗ ಮೊದಲಿಗೆ ಗೋವಾಗೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ಕೊಟ್ಟರು. ಅದೇ ಕೇಂದ್ರಾಡಳಿತ ಪ್ರದೇಶವಾಗಿದ್ದಂತಹ ಗೋವಾ 1987ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಂಡು, ಇದು ಈಗ ರೀಸೆಂಟ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದಾಗ ಗೋವಾ
ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯದ ಸ್ಥಾನಮಾನ ಈ ಕೆಳಗಿನ ಯಾವ ವರ್ಷ ದೊರೆಯಿತು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ. 1961 ನಿಂದ ಅಪ್ ಟು 1987 ವರೆಗೆ ಗೋವಾ ಒನ್ ಆಫ್ ದಿ ಯೂನಿಯನ್ ಟೆರಿಟೋರಿ ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. 1987 ನಲ್ಲಿ ಈ ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯದ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಈ ನೆಲದಲ್ಲಿ ಅಂದು ಪೋರ್ಚುಗೀಸರಿಂದ ಗೋವಾ ಭಾರತ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆಗೊಂಡಂತದ್ದೇನಿದೆ ಅದಕ್ಕೆ ಕೊಟ್ಟಂತಹ ಹೆಸರೇ ಈ ಒಂದು ಆಪರೇಷನ್ ವಿಜಯ್ ಅಂತ ಹೇಳಿ ಕರಿತೀವಿ. 1941 ಇದನ್ನು ನೇರವಾಗಿ ಕೇಳಿದ್ದಾನೆ. ಗೋವಾ ವಿಮೋಚನೆಗೊಂಡ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಆ ಕೇಳಿದಾಗ ಕೂಡ ನಾವು ಆನ್ಸರ್ ಮಾಡಬೇಕಾಗಿರೋದು 1961 ಅಂತ ಹೇಳಿ. ನೆಕ್ಸ್ಟ್ ಆಪರೇಷನ್ ಮೇಘದೂತ. ಈ ಆಪರೇಷನ್ ಮೇಘದೂತ ಅಂತಕ್ಕಂಥದ್ದು 1984ರಲ್ಲಿ ನಡೆದಂತಹ ಒಂದು ಸೈನಿಕ ಕಾರ್ಯಾಚರಣೆ. ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗಿದ್ರೆ ಕಾಶ್ಮೀರದ ಸಿಯಾಚಿನ್ ಪ್ರಾಂತ್ಯದ ವಶಕ್ಕೆ ಸಂಬಂಧಿಸಿದಂತೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡ ಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ಒಂದು ಗಡಿ ಸಮಸ್ಯೆ ಜಮ್ಮು ಕಾಶ್ಮೀರದೇನಿದೆ, ಆ ಜಮ್ಮು ಕಾಶ್ಮೀರವನ್ನು ಹೊಂದಿಕೊಂಡಂತೆ ಇರತಕ್ಕಂಥ ಈ ಒಂದು ಸಿಯಾಚಿನ್ ಗಡಿ ಪ್ರಾಂತ್ಯ ಏನಿದೆ, ಆ ಸಿಯಾಚಿನ್ ಗಡಿ ಪ್ರಾಂತ್ಯದ ಮೇಲೂ ಕೂಡ ಆಗಿಂದಾಗಿ ನಿರಂತರವಾಗಿ ದಾಳಿಗಳು ಏನ್ ನಡೀತಾ ಇತ್ತು. ಆ ದಾಳಿಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ದಾಳಿಯನ್ನ ಹಿಮ್ಮೆಟ್ಟಿಸುವ ಹಿನ್ನೆಲೆಯಲ್ಲಿ ಸಿಯಾಚಿನ್ ಪ್ರಾಂತ್ಯವನ್ನ ನಮ್ಮಲ್ಲೇ ಉಳಿಸಿಕೊಡುವ ಸಂದರ್ಭದಲ್ಲಿ ಅದು ಭಾರತದ ಒಂದು ಭಾಗ ಅಂತೇಳಿ ಸಾರುವಂತಹ ಹಿನ್ನೆಲೆಯಲ್ಲಿ ಆ ಸಿಯಾಚಿನ್ ಪ್ರಾಂತ್ಯದ ಮೇಲೆ ಮಾಡಿದಂತಹ ಒಂದು ದಾಳಿಯನ್ನ ಹಿಮ್ಮೆಟ್ಟಿಸೋದು ಮುಖಾಂತರ ಅದನ್ನ ನಮ್ಮ ಒಂದು ವರ್ಷದಲ್ಲೇ ನಮ್ಮ ಒಂದು ನಿಯಂತ್ರಣದಲ್ಲೇ ಮುಂದುವರಿಸುವ ಹಿನ್ನೆಲೆಯಲ್ಲಿ ಯಶಸ್ವಿಗೊಂಡಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ಮೇಘದೂತ 1984. ನೆಕ್ಸ್ಟ್ ಆಪರೇಷನ್ ಬ್ಲೂ ಸ್ಟಾರ್. ಇದು ಸಾಕಷ್ಟು ಬಾರಿ ಕೇಳಿರುವಂತಹ ಪ್ರಶ್ನೆ. ಇದು ಈ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಸೇನಾ ಕಾರ್ಯಾಚರಣೆ ನಡೆದ ವರ್ಷ 1984. ಯಾವ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಪಂಜಾಬ್ನ ಅಮೃತಸರದ ಸ್ವರ್ಣ ಮಂದಿರದ ಮೇಲಿನ ದಾಳಿ. ನಾವು ಗೋಲ್ಡನ್ ಟೆಂಪಲ್ ಎಲ್ಲಿದೆ ಅಂತೇಳಿ ನೇರವಾಗಿ ಕೂಡ ಜಿಕೆನಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಸಿಖ್ಖರ ಒಂದು ಪವಿತ್ರ ಯಾತ್ರಾ ಸ್ಥಳ ಏನು ಪಂಜಾಬ್ನ ಅಮೃತಸರದಲ್ಲಿ ಸ್ವರ್ಣ ಮಂದಿರ ಇದೆ, ಗೋಲ್ಡನ್ ಟೆಂಪಲ್ ಏನಿದೆ, ಆ ಒಂದು ಅಮೃತಸರದ ಸ್ವರ್ಣ ಮಂದಿರದ ಮೇಲಿನ ದಾಳಿ. ಏನಕ್ಕೆ ದಾಳಿ ನಡೆಯಿತು ಅಂತಂದಾಗ 1984ರಲ್ಲಿ ಆ ಒಂದು ಸಂದರ್ಭದಲ್ಲಿ ಭಾರತ ಪ್ರಧಾನಿಯಾಗಿದ್ದಂಥವರು ಶ್ರೀಮತಿ ಇಂದಿರಾ ಗಾಂಧಿ. ಆಗ ಪಂಜಾಬ್ನಲ್ಲೇನೆ ಖಾಲಿಸ್ತಾನ್ ಉಗ್ರರು ಅಂತೇಳಿ ಅವರು ಒಂದು ಬೇಡಿಕೆನ ಇಟ್ಟರು ಕೇಂದ್ರ ಸರ್ಕಾರದ ಮುಂದೆ. ಹರಿಯಾಣ, ಪಂಜಾಬ್, ರಾಜಸ್ಥಾನದ ಕೆಲವೊಂದು ಭೂಭಾಗವನ್ನ ಪ್ರತ್ಯೇಕಗೊಳಿಸಿ ಪ್ರತ್ಯೇಕ ಖಾಲಿಸ್ತಾನ್ ರಾಜ್ಯವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರತ್ಯೇಕ ರಾಜ್ಯದ ಒಂದು ಬೇಡಿಕೆಯನ್ನ ಇಂದಿರಾ ಗಾಂಧಿ ಸರ್ಕಾರದ ಮುಂದೆ ಇಟ್ಟರು. ಆದ್ರೆ ಇಂದಿರಾ ಗಾಂಧಿ ಸರ್ಕಾರ ಆ ಒಂದು ಬೇಡಿಕೆಯನ್ನ ರಿಜೆಕ್ಟ್ ಮಾಡ್ತು. ಇದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಖಾಲಿಸ್ತಾನದವರು ತಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳೇತೀವಿ ಅಂತೇಳಿ ಉಗ್ರವಾದಿ ಚಟುವಟಿಕೆಗಳಲ್ಲಿ, ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಆ ಒಂದು ಪಂಜಾಬ್ನಲ್ಲಿದ್ದಂತಹ ಸ್ವರ್ಣ ಮಂದಿರವನ್ನ ತಮ್ಮ ಒಂದು ಅಡಗುತಾಣವನ್ನಾಗಿ ಮಾಡಿಕೊಂಡು ಮದ್ದುಗುಂಡುಗಳನ್ನ, ಬಂದೂಕುಗಳನ್ನ ಸಂಗ್ರಹಿಸಿಕೊಂಡು ಅವ್ರೇನ್ ಮಾಡಿದ್ರು, ಹಿಂಸಾಚಾರದ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಆ ಒಂದು ಸ್ವರ್ಣ ಮಂದಿರದಲ್ಲಿ ಅಡಗಿರ್ತಕ್ಕಂಥ ಖಾಲಿಸ್ತಾನಗಳನ್ನ ಸದೆಬಡಿದಕ್ಕೆ ಇಂದಿರಾ ಗಾಂಧಿ ಅವರು ಭಾರತೀಯ ಸೇನೆಗೆ ಆದೇಶವನ್ನು ಮಾಡ್ತಾರೆ. ಆ ಒಂದು ಭಾರತೀಯ ಸೇನೆ ಕೈಗೊಂಡಂತ ಒಂದು ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರೇ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೇಳಿ. ಆಗ ಭಾರತೀಯ ಸೇನಾ ಪಡೆ ಸ್ವರ್ಣ ಮಂದಿರದಲ್ಲಿ ಅಡಗಿದ್ದಂತಹ ಖಾಲಿಸ್ತಾನಗಳನ್ನ ಸದೆಬಡಿಯುವಲ್ಲಿ ಯಶಸ್ವಿಯಾಯಿತು. ಇದರಿಂದಾಗಿ ಆ ಒಂದು ಸ್ವರ್ಣ ಮಂದಿರವನ್ನ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಪರಸ್ಪರ ಗುಂಡಿನ ದಾಳಿ ನಡೆಯಿತು. ಇದರಿಂದಾಗಿ ಬೂಟ್ ಅನ್ನ ಹಾಕೊಂಡು ಸ್ವರ್ಣ ಮಂದಿರವನ್ನ ಪ್ರವೇಶ ಮಾಡಿದ್ರು. ಆ ಒಂದು ಗುಂಡಿನ ಸುರಿಮಳೆಯ ಸಂದರ್ಭದಲ್ಲಿ ರಕ್ತದ ಕಲೆಗಳು ಕೂಡ ದೇವಸ್ಥಾನದ ಗೋಡೆಗೆ ತಾಕ್ತು. ಇವೆಲ್ಲವೂ ಕೂಡ ಆ ಸ್ವರ್ಣ ಮಂದಿರದ ಒಂದು ಪಾವಿತ್ರತೆಗೆ ಧಕ್ಕೆಯನ್ನು ಉಂಟು ಮಾಡಿತು. ಸಿಖ್ಖರ ಒಂದು ಪವಿತ್ರ ಧಾರ್ಮಿಕ ನಿಯಮ ಅಕಾಲ್ ತಖ್ತ್ ಅಂತ ಏನಿದೆ ಅದಕ್ಕೆ ಅದು ಉಲ್ಲಂಘನೆಯನ್ನು ಮಾಡ್ತು ಅಂತೇಳಿ ಸಿಖ್ ಸಮುದಾಯ ಈ ಎಲ್ಲಾ ಒಂದು ಘಟನೆಗೆ ಇಂದಿರಾ ಗಾಂಧಿ ಅವರ ಕಾರಣ ಅಂತೇಳಿ ಇಂದಿರಾ ಗಾಂಧಿ ಅವರನ್ನ ದ್ವೇಷಕ್ಕೆ ಪ್ರಾರಂಭ ಮಾಡ್ತು. ಆದ್ರೆ ಈ ಒಂದು ಆಪರೇಷನ್ ಬ್ಲೂ ಸ್ಟಾರ್ನೇ ಪರೋಕ್ಷವಾಗಿ ಅದೇ ಇಂದಿರಾ ಗಾಂಧಿ ಅವರ ಹತ್ಯೆಗೆ ಕಾರಣ ಆಯಿತು. ಕಾರಣ ಇಂದಿರಾ ಗಾಂಧಿಯವರು ತಮ್ಮ ಒಂದು ಪವಿತ್ರ ಯಾತ್ರಾ ಸ್ಥಳವನ್ನು ಅಪವಿತ್ರಗೊಳಿಸಿದ್ದಾರೆ ಅಂತೇಳಿ 1984 ಅಕ್ಟೋಬರ್ 31ನೇ ತಾರೀಕು ಇಂದಿರಾ ಗಾಂಧಿ ಅವರ ಅಂಗರಕ್ಷಕರಾಗಿದ್ದಂತಹ ಸತ್ವಂತ್ ಸಿಂಗ್ ಮತ್ತೆ ಬಿಯಾನ್ ಸಿಂಗ್ ಅಂತೇಳಿ ಇಬ್ಬರೂ ಕೂಡ ಅಂಗರಕ್ಷಕರು ಇಂದಿರಾ ಗಾಂಧಿ ಅವರನ್ನ ಅವರ ಮನೆಯ ಅಂಗಳದಲ್ಲೇ ಗುಂಡಿಕ್ಕಿ ಹತ್ಯೆಯನ್ನ ಮಾಡ್ತಾರೆ. ಆ ಗುಂಡಿಕ್ಕಿ ಹತ್ಯೆಯನ್ನ ಮಾಡಿದ ಸಂದರ್ಭದಲ್ಲಿ ದೆಹಲಿ, ಪಂಜಾಬ್, ರಾಜಸ್ಥಾನ, ಹರಿಯಾಣ ಈ ಕಡೆ ಸಿಖ್ಖರ ಒಂದು ಮಾನವೋಮ ನಡೆಯುತ್ತೆ. ಇವತ್ತಿಗೂ ಕೂಡ ಆ ಒಂದು ಸಿಖ್ಖರ ಮಾನವೋಮಕ್ಕೆ ಸಂಬಂಧಪಟ್ಟಂತಹ ಒಂದು ತನಿಖೆ ಇವತ್ತಿಗೂ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಘಟನೆಯೇ ಆಪರೇಷನ್ ಬ್ಲೂ ಸ್ಟಾರ್ ಅಂತೇಳಿ ನಾವು ಕರಿತೀವಿ. ಮುಂದಿನ ಸೇನಾ ಕಾರ್ಯಾಚರಣೆ
ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ಸ್. ಈ ಒಂದು ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ಸ್ 1990 ನಡೆದಂತಹ ಒಂದು ಸೈನಿಕ ಕಾರ್ಯಾಚರಣೆ ಯಾವ ಒಂದು ಘಟನೆಗೆ ಸಂಬಂಧಿಸಿದೆ ಅಂತಂದ್ರೆ ಇರಾಕ್ ಮತ್ತು ಕುವೈತ್ ಯುದ್ಧದಲ್ಲಿ ಭಾರತೀಯರ ಒಂದು ರಕ್ಷಣೆ. ಅಂದ್ರೆ 90ರ ದಶಕದಲ್ಲಿ ವಿಶ್ವದಲ್ಲಿ ನಡೆದಂತಹ ಒಂದು ಗಲ್ಫ್ ಯುದ್ಧ ಅಂತ ನಾವೇನ್ ಕರಿತೀವಿ ಅಥವಾ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಅಂತ ನಾವೇನ್ ಕರಿತೀವಿ, ಇರಾಕ್ ಮತ್ತು ಕುವೈತ್ ಎರಡೂ ಕೂಡ ತೈಲ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳು. ಆ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಅಥವಾ ಗಲ್ಫ್ ರಾಷ್ಟ್ರಗಳ ಯುದ್ಧ ಇದೆ. ಆ ಒಂದು ಯುದ್ಧದಲ್ಲಿ ಇರಾಕ್ ಮತ್ತು ಕುವೈತ್ ನಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಭಾರತೀಯರಿದ್ದಾರೆ, ಉದ್ಯೋಗ ಅಥವಾ ಮತ್ತಿತರ ಉದ್ದೇಶದಿಂದ ಅಲ್ಲಿ ನೆಲೆಸಿದ್ದಾರೆ. ಆ ನಮ್ಮ ಒಂದು ಭಾರತೀಯರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಒಂದು ಭಾರತೀಯ ಸೇನಾಪಡೆ ಅಲ್ಲಿರ್ತಕ್ಕಂಥ ಭಾರತೀಯರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಸೇನಾ ಕಾರ್ಯಾಚರಣೆಯನ್ನ ಕೈಗೊಳ್ಳುತ್ತೆ. ಆ ಸೇನಾ ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರೇ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ಸ್. ಆ ಮೂಲಕ ಅಲ್ಲಿದ್ದಂತ ಸಾವಿರಾರು ಭಾರತೀಯರನ್ನ ಸುರಕ್ಷಿತವಾಗಿ ನಮ್ಮ ಭಾರತಕ್ಕೆ ಕರೆತರುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದ್ದು ಕೂಡ ಒಂದು ಹೆಮ್ಮೆಯ ಸಂಗತಿ. ನೆಕ್ಸ್ಟ್ ಆಪರೇಷನ್ ಅಶ್ವಮೇಧ. ಆಪರೇಷನ್ ಅಶ್ವಮೇಧ ಅನ್ನೋ ಕಾರ್ಯಾಚರಣೆ 1993 ನಡೆದಂತಹ ಒಂದು ಸೇನಾ ಕಾರ್ಯಾಚರಣೆ. ಈ ಒಂದು ಕಾರ್ಯಾಚರಣೆ ಯಾವ ಘಟನೆಗೆ ಸಂಬಂಧಿಸಿದೆ ಅಂದ್ರೆ ಇಂಡಿಯನ್ ಏರ್ಲೈನ್ಸ್ ಬೋಯಿಂಗ್ ವಿಮಾನ 737 ಆ ಒಂದು ವಿಮಾನದ ಸಂಖ್ಯೆ ಏನಿದೆ, ಆ 737 ಇಂಡಿಯನ್ ಏರ್ಲೈನ್ಸ್ ಬೋಯಿಂಗ್ ವಿಮಾನ ಏನಿದೆ ಅದನ್ನ ಉಗ್ರಗಾಮಿಗಳು ಒತ್ತೆಯಾಳಾಗಿ ಇಟ್ಕೊಂಡು ಆ ಒತ್ತೆಯಾಳಾಗಿ ಇಟ್ಕೊಂಡ ಸಂದರ್ಭದಲ್ಲಿ ತಮ್ಮ ಒಂದು ಬೆಂಬಲಿಗರನ್ನ ಏನು ಕೇಂದ್ರ ಸರ್ಕಾರ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಿದೆ, ಆ ಒಂದು ಉಗ್ರಗಾಮಿಗಳನ್ನ ಬಿಡುಗಡೆ ಮಾಡಿದ್ರೆ ನಾವು ವಿಮಾನದಲ್ಲಿರ್ತಕ್ಕಂಥ ಒಂದು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಬೇಡಿಕೆನ ಇಟ್ಟು ಈ ಸಂದರ್ಭದಲ್ಲಿ ಆ ಇಂಡಿಯನ್ ಏರ್ಲೈನ್ಸ್ ವಿಮಾನದಲ್ಲಿ ಇದ್ದಂತಹ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮಿಲಿಟರಿ ಸೇನಾಗೆ ಆದೇಶವನ್ನು ಕೊಡುತ್ತೆ. ಆ ಪ್ರಕಾರವಾಗಿ ನಮ್ಮ ಸೇನಾಪಡೆ ಆ ಒಂದು ಕಾರ್ಯದಲ್ಲಿ ತನ್ನ ತೊಡಗಿಸಿಕೊಳ್ಳುತ್ತೆ, ಅದರಲ್ಲಿ ಯಶಸ್ವಿಯೂ ಕೂಡ ಆಗುತ್ತೆ, ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆತರುತ್ತೆ. ಇದಕ್ಕೆ ಕೊಟ್ಟಂತಹ ಒಂದು ಹೆಸರನ್ನೇ ಆಪರೇಷನ್ ಅಶ್ವಮೇಧ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಆಪರೇಷನ್ ಗೋಲ್ಡನ್ ಬರ್ಡ್. ಆಪರೇಷನ್ ಗೋಲ್ಡನ್ ಬರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ 1995ರಲ್ಲಿ ಭಾರತ ಮತ್ತು ಮಯನ್ಮಾರ್ ಗಡಿ ಭಾಗದ ಮೇಲಿನ ದಾಳಿ. ಭಾರತ ಮತ್ತು ಚೀನಾದ ನಡುವೆನೂ ಕೂಡ ಗಡಿ ದಾಳಿ ನಡೀತಾನೆ ಇದೆ. ಇವತ್ತಿಗೂ ಕೂಡ ನಡೀತಾ ಇರೋದು ನಾವು ಅನುಭವಿಸುವ ಪ್ರಮಾಣ ಕಾಣ್ತಾ ಇದ್ದೀವಿ. 1967 ಕೂಡ ಭಾರತ ಮತ್ತು ಚೀನಾ ಯುದ್ಧ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಭಾರತ ಮತ್ತು ಮಯನ್ಮಾರ್ ಗಡಿ ಭಾಗದ ಒಂದು ದಾಳಿ ಇದೆ. ಆ ಭಾರತ ಮತ್ತು ಮಯನ್ಮಾರ್ ಗಡಿ ಭಾಗದಲ್ಲಿರ್ತಕ್ಕಂತಹ ಕೆಲವೊಂದು ಪ್ರದೇಶಗಳ ಸಾರ್ವಭೌಮತ್ವ ಅಥವಾ ಒಡೆತನಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಭಾರತೀಯ ಸೇನಾಪಡೆ ಅತಿಕ್ರಮ ಪ್ರವೇಶ ಮಾಡಿದಂತಹ ಅಲ್ಲಿನ ಒಂದು ಸೈನಿಕರನ್ನ ಹಿಮ್ಮೆಟ್ಟಿಸುವ ಹಿನ್ನೆಲೆಯಲ್ಲಿ ಒಂದು ಕಾರ್ಯಾಚರಣೆಯನ್ನ ಹಮ್ಮಿಕೊಡ್ತು. ಆ ಒಂದು ಕಾರ್ಯಾಚರಣೆಗೆ ಕೊಟ್ಟಂತಹ ಹೆಸರನ್ನೇ ಆಪರೇಷನ್ ಗೋಲ್ಡನ್ ಬರ್ಡ್ ಅಂತ ಹೇಳಿ. ಆ ಆಪರೇಷನ್ ಗೋಲ್ಡನ್ ಬರ್ಡ್ ಮೂಲಕ ನಮ್ಮ ಒಂದು ಸೇನಾ ಪಡೆ ಆ ಒಂದು ಕಾರ್ಯದಲ್ಲಿ ಯಶಸ್ವಿಯೂ ಕೂಡ ಆಯಿತು. ಆ ಒಂದು ಗಡಿ ರೇಖೆಯನ್ನ ಉಲ್ಲಂಘನೆ ಮಾಡಿ ಪ್ರವೇಶ ಏನ್ ಮಾಡಿದ್ರು, ಅತಿಕ್ರಮ ಪ್ರವೇಶ ಏನ್ ಮಾಡಿದ್ರು, ಅವರ ಹಿಮ್ಮೆಟ್ಟಿಸುವುದು ಕೂಡ ಯಶಸ್ವಿಯಾಗಿರುವುದನ್ನ ನಾವು ಗಮನಿಸ್ತೇವೆ. ನೆಕ್ಸ್ಟ್ ಮುಂದಿನ ಕಾರ್ಯಾಚರಣೆ ಆಪರೇಷನ್ ಡೆಸರ್ಟ್ ಪಾರ್ಕ್. ಆಪರೇಷನ್ ಡೆಸರ್ಟ್ ಪಾರ್ಕ್ ಅಂತಕ್ಕಂಥದ್ದು 1998ರಲ್ಲಿ ಕೈಗೊಂಡಂತಹ ಒಂದು ಸೇನಾ ಕಾರ್ಯಾಚರಣೆ. ಈ ಒಂದು ಕಾರ್ಯಾಚರಣೆ ಯಾವ ಒಂದು ಘಟನೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಅಮೆರಿಕ ಮತ್ತು ಬ್ರಿಟನ್ ನಿಂದ ಇರಾಕ್ ಮೇಲಿನ ಒಂದು ದಾಳಿ. ನಾವು 90ರ ದಶಕದಲ್ಲಿ ಪ್ರಪಂಚದಲ್ಲಿ ನಾವು ಗಮನಿಸಿದಂತಹ ಒಬ್ಬ ಸರ್ವಾಧಿಕಾರಿ ಅಂದ್ರೆ ಸದ್ದಾಂ ಹುಸೇನ್. ಹಿಂದೆ ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ನಾವೇನು ಜರ್ಮನಿಯ ಹಿಟ್ಲರ್ ಆಗಲಿ, ಇಟಲಿಯ ಬೆನಿಟೋ ಮುಸೋಲಿನಿ ಆಗಲಿ, ಇಂತಹ ಒಂದು ಸರ್ವಾಧಿಕಾರತ್ವ ಧೋರಣೆಯನ್ನು ನಾವು ಕಂಡಿದ್ವಿ. ಅವುಗಳ ಒಂದು ಧೋರಣೆಯಿಂದ ಪ್ರಪಂಚದಲ್ಲಿ ಮಹಾಯುದ್ಧಗಳು ಕೂಡ ಏನು ಸಂಭವಿಸಿತು. ತದನಂತರದಲ್ಲಿ ನಾವು ಕಂಡಂತ ಒಬ್ಬ ಸರ್ವಾಧಿಕಾರಿ ಯಾರು ಅಂತಂದ್ರೆ ಇರಾಕ್ನ ಸದ್ದಾಂ ಹುಸೇನ್. ತನ್ನದೇ ವಿಶಿಷ್ಟವಾದಂತಹ ಒಂದು ಆಡಳಿತ ಶೈಲಿಯಿಂದ ಇಡೀ ಪ್ರಪಂಚದಲ್ಲಿ, ಅದರಲ್ಲೂ ಕೂಡ ಗಲ್ಫ್ ರಾಷ್ಟ್ರ ಅಥವಾ ಕೊಲ್ಲಿ ರಾಷ್ಟ್ರಗಳಿದ್ದಾವೆ, ತನ್ನದೇ ಆದಂತಹ ಒಂದು ಪ್ರಭುತ್ವವನ್ನ ಆ ಕೊಲ್ಲಿ ರಾಷ್ಟ್ರದ ಮೇಲೆ ಸಾಧಿಸಿದಂತವನು. ಹಾಗೆ ಪ್ರಬಲವಾಗಿ ಅಮೆರಿಕದ ಒಂದು ಸರ್ವಾಧಿಕಾರತ್ವವನ್ನ, ಬಂಡವಾಳಶಾಹಿತ್ವವನ್ನ ವಿರೋಧಿಸಿದಂತವನು. ಇಂತಹ ಒಂದು ನಡವಳಿಕೆಯಿಂದ ತನ್ನದೇ ಆದಂತಹ ವಿದ್ರೋಹಿ ಕೃತ್ಯಗಳನ್ನ ಮಾಡ್ತಿದ್ದಂಥವನು. ಇವನ ಒಂದು ವಿದ್ರೋಹಿ ಕೃತ್ಯವನ್ನ ತಡೆಯಬೇಕು ಅಂತೇಳಿ ಅಮೆರಿಕ ಸಾಕಷ್ಟು ಬಾರಿ ವಿಶ್ವಸಂಸ್ಥೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಕೂಡ ಹಲವಾರು ರಾಷ್ಟ್ರಗಳು ಸದ್ದಾಂ ಹುಸೇನ್ ಧೋರಣೆಯನ್ನು ಖಂಡಿಸಿದ್ರು ಕೂಡ ಅದ್ಯಾವುದಕ್ಕೂ ಕೂಡ ಸೊಪ್ಪನಾಗ್ತಂತಹ ಸದ್ದಾಂ ಹುಸೇನ್ನ
ಅಂತ್ಯಗೊಳಿಸಲೇಬೇಕು ಅಂತೇಳಿ ಅಮೆರಿಕ ಮತ್ತೊಂದು ಪ್ರಬಲ ರಾಷ್ಟ್ರವಾದಂತಹ ಬ್ರಿಟನ್ನ ಜೊತೆಗೂಡಿ ಎರಡೂ ರಾಷ್ಟ್ರಗಳು ಕೂಡ ಜಂಟಿಯಾಗಿ ಒಂದು ಸೇನಾ ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ತಾರೆ. ಆ ಸೇನಾ ಕಾರ್ಯಾಚರಣೆಗೆ ಕೊಟ್ಟಂತ ಹೆಸರನ್ನೇ ಆಪರೇಷನ್ ಡೆಸರ್ಟ್ ಪಾರ್ಕ್ ಅಂತೇಳಿ. ಆ ಎರಡೂ ರಾಷ್ಟ್ರಗಳು ಕೂಡ ಜಂಟಿಯಾಗಿ ತಮ್ಮ ಒಂದು ಮಿಲಿಟರಿ ಬಲದಿಂದಾಗಿ ಇರಾಕ್ನ ಮೇಲೆ ದಾಳಿನ ಮಾಡ್ತವೆ. ಸದ್ದಾಂ ಹುಸೇನ್ ಅನ್ನ ಬಂಧಿಸುವಲ್ಲಿ ಕೂಡ ಯಶಸ್ವಿ ಆಗ್ತವೆ. ಒಂದು ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದಂತಹ ಸದ್ದಾಂ ಹುಸೇನ್ ಅತ್ಯಂತ ಹೀನಾಯವಾಗಿ ಆತ ಅಂತಿಮ ದಿನಗಳನ್ನ ಕಳೆದನ್ನ ನಾವು ಗಮನಿಸ್ತೇವೆ. ಈ ದಿನಗಳಲ್ಲಿ ಪರೋಕ್ಷವಾಗಿ ಇರಾಕ್ನ ಸರ್ವಾಧಿಕಾರತ್ವದ ಹಂತಕ್ಕೆ ಕಾರಣವಾದಂತಹ ಸೇನಾ ಕಾರ್ಯಾಚರಣೆ ಯಾವುದನ್ನು ಕೂಡ ಆಪರೇಷನ್ ಡೆಸರ್ಟ್ ಪಾರ್ಕ್ ಅಂತ ಹೇಳಿ ನಾವು ಕರಿತೇವೆ. ದೆನ್ ಆಪರೇಷನ್ ವೆಸ್ಟ್ ಎಂಡ್. ಆಪರೇಷನ್ ವೆಸ್ಟ್ ಎಂಡ್ ಅಂತಕ್ಕಂಥದ್ದು ಈ ಹಿಂದಿನ ನಾವು ಸೇನಾ ಕಾರ್ಯಾಚರಣೆಯಲ್ಲಿ ನೋಡಿದ್ದು ಗಡಿ ಭಾಗದ ಅಥವಾ ಉಗ್ರಗಾಮಿಗಳ ಚಟುವಟಿಕೆಯನ್ನ ನಿಯಂತ್ರಿಸುವಿಕೆ ಮಾಡುವುದು. ಬಟ್ ಇಲ್ಲಿ ಯಾವುದೇ ಟೆರರಿಸ್ಟ್ ಅಲ್ಲ, ಇದು ಒಂದು ವಿಭಿನ್ನವಾದಂತಹ ಕಾರ್ಯಾಚರಣೆ. 2001ರಲ್ಲಿ ನಡೆದಂಥದ್ದು. 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, ವಾಜಪೇಯಿ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಆಗ ರಕ್ಷಣಾ ಸಚಿವರಾಗಿದ್ದಂಥವರು ಜಾರ್ಜ್ ಫರ್ನಾಂಡಿಸ್, ಸಮತಾ ಪಕ್ಷದ ನಾಯಕರು. ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಆಗ ರಕ್ಷಣಾ ಕ್ಷೇತ್ರಕ್ಕೆ ಕೆಲವೊಂದು ಉಪಕರಣಗಳನ್ನ, ಎಕ್ವಿಪ್ಮೆಂಟ್ಸ್ ಗಳನ್ನ ಖರೀದಿ ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಏನು ಹಲವಾರು ಕಂಪನಿಗಳು ತಮ್ಮ ತಮ್ಮ ಒಂದು ಉಪಕರಣಗಳನ್ನ ಖರೀದಿಸಿ ಅಂತೇಳಿ ಟೆಂಡರ್ ನಲ್ಲಿ ಭಾಗವಹಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಮತಾ ಪಕ್ಷದ ಅಂದಿನ ಅಧ್ಯಕ್ಷರಾಗಿದ್ದಂಥವರು ಜಯಾ ಜೈಟ್ಲಿ ಅಂತೇಳಿ. ಆ ಜಯಾ ಜೈಟ್ಲಿ ಅಧ್ಯಕ್ಷರಾಗಿದ್ದಾಗ ಜಯಾ ಜೈಟ್ಲಿಯ ಮೂಲಕವಾಗಿ ಅದೇ ಪಕ್ಷದ ನಾಯಕರಾದಂತಹ ಜಾರ್ಜ್ ಫರ್ನಾಂಡಿಸ್ನ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ, ಡೀಲನ್ನು ಕುದಿಸೋದಕ್ಕೆ ಕೆಲವು ಕಂಪನಿಗಳು ಮುಂದಾಗುವುದು. ಆ ಒಂದು ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡುವ ಒಂದು ಮಾತುಕತೆಯ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಆ ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡುವಂತಹ ಒಂದು ವ್ಯವಹಾರ ಏನಿದೆ, ಮಾತುಕತೆ ಏನಿದೆ, ಅದನ್ನ ರಹಸ್ಯವಾಗಿ ದೆಹಲಿ ಮೂಲದ ತೆಹಲ್ಕಾ ಅಂತಕ್ಕಂಥ ಒಂದು ಪತ್ರಿಕೆ ವಿಡಿಯೋ ಕಾರ್ಯಾಚರಣೆಯನ್ನ ಮಾಡುತ್ತೆ. ಆ ರಕ್ಷಣಾ ಖರೀದಿಯ ವ್ಯವಹಾರದ ಒಂದು ಮಾತುಕತೆಯನ್ನ, ಅದಕ್ಕೆ ಕೊಟ್ಟಂತಹ ಹೆಸರೇ ಆಪರೇಷನ್ ವೆಸ್ಟ್ ಅಂತ ಹೇಳಿ. ಅದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಾಕಷ್ಟು ಕೋಲಾಹಲವನ್ನು ಉಂಟು ಮಾಡಿತು. ಬಟ್ ಜಾರ್ಜ್ ಫರ್ನಾಂಡಿಸ್ ಅವರ ನೇರ ಪಾಲುದಾರಿಕೆ ಅದು ಇರಲಿಲ್ಲ. ಇದರಿಂದಾಗಿ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಈ ಒಂದು ಹಗರಣ ಅಥವಾ ಆರೋಪದಿಂದ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟರು. ದೆನ್ ಆಪರೇಷನ್ ಪರಾಕ್ರಮ 2001 ಕೂಡ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ದೇಶದ ಪ್ರಜಾಪ್ರಭುತ್ವದ ಹೃದಯ ಅಂತೇಳಿ ನಾವು ಪರಿಗಣಿಸತಕ್ಕಂತಹ ದೆಹಲಿಯ ಸಂಸತ್ ಭವನದ ಮೇಲೆ ಉಗ್ರಗಾಮಿಗಳ ಒಂದು ಕಾರ್ಯಾಚರಣೆ ಆಯಿತು ಡಿಸೆಂಬರ್ 13, 2001ರಲ್ಲಿ. ಆ ಡಿಸೆಂಬರ್ 13, 2001ರಲ್ಲಿ ಏನು ಸೈನಿಕ ಕಾರ್ಯಾಚರಣೆ ಆಯಿತು, ಆ ಸಂದರ್ಭದಲ್ಲಿ ಉಗ್ರಗಾಮಿಗಳು ಸಂಸತ್ ಭವನದ ಮೇಲೆ ದಾಳಿ ಮಾಡಿದಾಗ ಆ ಒಂದು ಉಗ್ರಗಾಮಿಗಳನ್ನ ಸದೆ ಬಡಿಯೋದಕ್ಕೆ ಸಂಬಂಧಿಸಿದಾಗೆ ಭಯೋತ್ಪಾದನೆಯಿಂದ ಮಟ್ಟ ಹಾಕೋದಕ್ಕೆ ಅಂತಾನೆ ಒಂದು ಕಠಿಣವಾದ ಕಾನೂನನ್ನು ಜಾರಿಗೊಳಿಸಲಿಕ್ಕೆ ಭಾರತೀಯ ಸೇನೆ ಮುಂದಾಯಿತು, ಕೇಂದ್ರ ಸರ್ಕಾರ ಮುಂದಾಯಿತು. ಹಾಗೆ ಸಂಸತ್ ಭವನದ ಮೇಲೆ ದಾಳಿ ಮಾಡಿದಂತಹ ಆ ಉಗ್ರಗಾಮಿಗಳನ್ನ ಸದೆ ಬಡಿಯೋದಕ್ಕೆ ಪ್ರತಿಯಾಗಿ ನಮ್ಮ ಒಂದು ಭಾರತೀಯ ಸೇನೆ ಕೂಡ ಕಾರ್ಯಾಚರಣೆ ಹಮ್ಮಿಕೊಟ್ಟು ಅದಕ್ಕೆ ಕೊಟ್ಟಂತ ಹೆಸರೇ ಆಪರೇಷನ್ ಪರಾಕ್ರಮ. ಆ ಆಪರೇಷನ್ ಪರಾಕ್ರಮ ಯಶಸ್ವಿಯೂ ಕೂಡ ಆಯಿತು. ಆ ಸಂಸತ್ ಭವನದ ಮೇಲೆ ಆಗಬಹುದಾದಂತಹ ಇನ್ನಷ್ಟು ದಾಳಿಯನ್ನ, ಅನಾಹುತವನ್ನ ತಪ್ಪಿಸುವಲ್ಲಿ ನಮ್ಮ ಸೇನೆ ಯಶಸ್ವಿ ಆಯಿತು. ತದನಂತರದಲ್ಲಿ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಕೂಡ ಜಾರಿ ಮಾಡಿತು, ಫೋಟಾ ಕಾಯ್ದೆ ಅಂತೇಳಿ, ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ಅಂತೇಳಿ ಕರಿತೀವಿ, ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಅಂತೇಳಿ. ಮೊದಲಿಗೆ ಇದನ್ನ ಸುಗ್ರೀವಾಜ್ಞೆ ರೂಪದಲ್ಲಿ ಜಾರಿಗೊಳಿಸಿ ನಂತರ ಅದಕ್ಕೆ ಸಂಸತ್ ಅನುಮೋದನೆ ಕೊಡುವ ಮುಖಾಂತರ ಫೋಟಾ ಕಾಯ್ದೆ 2002ರಲ್ಲಿ ಜಾರಿ ಬಂದದನ್ನ ನಾವು ಗಮನಿಸ್ತೇವೆ. ಮುಂದಿನ ಕಾರ್ಯಾಚರಣೆ ಆಪರೇಷನ್ ವಜ್ರಶಕ್ತಿ. ಈ ಒಂದು ಕಾರ್ಯಾಚರಣೆ ನಡೆದಂತಹ ವರ್ಷ 2002. ಘಟನೆ ದೆಹಲಿಯಲ್ಲಿ ಬರ್ತಕ್ಕಂಥ ಅಕ್ಷರಧಾಮ ದೇಗುಲ ಏನಿದೆ, ದೇವಸ್ಥಾನ ಏನಿದೆ, ಹಿಂದೂಗಳ ಒಂದು ಪವಿತ್ರ ಒಂದು ದೇವಸ್ಥಾನ, ಸಾವಿರಾರು ಮಂದಿ ದಿನನಿತ್ಯ ಸೇರ್ತಕ್ಕಂಥ ಒಂದು ದೇವಸ್ಥಾನ. ಆ ಒಂದು ಅಕ್ಷರಧಾಮ ದೇವಸ್ಥಾನದ ಮೇಲೆ ಉಗ್ರಗಾಮಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿ ಸುಮಾರು 96 ಮಂದಿ ಭಕ್ತಾದಿಗಳನ್ನ ತಮ್ಮ ವಶದಲ್ಲಿ ಇಟ್ಕೊಂಡು ತಮ್ಮ ಒಂದು ಬೇಡಿಕೆಗಳನ್ನ, ಅಂದ್ರೆ ತಮ್ಮದೇ ಗುಂಪಿನ ಕೆಲವೊಂದು ಉಗ್ರಗಾಮಿಗಳನ್ನ ಬಿಡುಗಡೆ ಮಾಡಿದ್ರೆ ನಾವು ಇವರನ್ನ ಬಿಡುಗಡೆ ಮಾಡ್ತೇವೆ ಅನ್ನೋ ಒಂದು ಪ್ರತಿಕಾರದ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇತ್ತು. ಆದರೆ ಕೇಂದ್ರ ಸರ್ಕಾರ ಯಾವುದೇ ಉಗ್ರಗಾಮಿಗಳನ್ನ ಬಿಡುಗಡೆಗೊಳಿಸಿದ್ರೆ ಅಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ, ನಿಯಂತ್ರಣಕ್ಕೆ ಒಳಗಾಗಿದ್ದಂತಹ 96 ಭಕ್ತಾದಿಗಳನ್ನು ಕೂಡ ಅತ್ಯಂತ ಸುರಕ್ಷಿತವಾಗಿ ವಾಪಸ್ ತರುವಲ್ಲಿ ಯಶಸ್ವಿಯಾಯಿತು. ಈ ಒಂದು ಕಾರ್ಯಾಚರಣೆಗೆ ಕೊಟ್ಟಂತಹ ಹೆಸರು ಆಪರೇಷನ್ ವಜ್ರಶಕ್ತಿ 2002ರಲ್ಲಿ ನಡೆದಂತ. ದೆನ್ ಆಪರೇಷನ್ ಆಲ್ ಕ್ಲಿಯರ್. ಆಪರೇಷನ್ ಆಲ್ ಕ್ಲಿಯರ್ ಅಂತಂದ್ರೆ
ಇದು 2003ರಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ. ಈ ಒಂದು ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಭಾರತೀಯ ಸೇನೆ ಉಲ್ಫಾ ಮತ್ತು ನ್ಯಾಷನಲ್ ಡೆಮೋಕ್ರೆಟಿಕ್ ಫ್ರಂಟ್ ಆಫ್ ಬೋಡೋ ವಿರುದ್ಧ ನಡೆದಂತಹ ಒಂದು ಕಾರ್ಯಾಚರಣೆ. ಇಲ್ಲಿ ಉಲ್ಫಾ ಅಂತಂದ್ರೆ ಏನು ಇದು ಆಗಲೇ ಈಗ 2-3 ಸಾರಿ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಎಸ್ಪೆಂಡ್ ಫಾರ್ ಉಲ್ಫಾ ಅಂತ ಕೂಡ ಕೇಳಿದಾನೆ. ಉಲ್ಫಾ ವಿಸ್ತರಿಸಿ ULFA, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಹೇಳಿ ಕರಿತೀವಿ. ಅಸ್ಸಾಂನಲ್ಲಿದ್ದಂತಹ ಒಂದು ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಹೊಂದಂತಹ ಒಂದು ಸಂಘಟನೆ ಉಲ್ಫಾ. ಹಾಗೆ ನ್ಯಾಷನಲ್ ಡೆಮೋಕ್ರೆಟಿಕ್ ಫ್ರಂಟ್ ಆಫ್ ಬೋಡೋ ಅಂತಕ್ಕಂಥದ್ದು ಕೂಡ ಪ್ರತ್ಯೇಕ ಬೋಡೋಲ್ಯಾಂಡ್ ರಾಜ್ಯವನ್ನ, ಗೋರ್ಖಾಲ್ಯಾಂಡ್ ರಾಜ್ಯವನ್ನ ರಚನೆ ಮಾಡಬೇಕು ಅಂತ ಹೇಳಿ ಒಪ್ಪಿಕೊಂಡಂತಹ ಮೊದಲೊಂದು ಸಂಘಟನೆ. ಈ ಎರಡೂ ಸಂಘಟನೆಗಳು ಕೂಡ ತಮ್ಮದೇ ಆದಂತಹ ಒಂದು ಉಗ್ರಗಾಮಿ ಚಟುವಟಿಕೆಗಳ ಮೂಲಕವಾಗಿ ಸರ್ಕಾರದ ವಿರುದ್ಧ ಸಮರವನ್ನು ಸಾರೋದ್ರ ಮುಖಾಂತರ ಆ ಒಂದು ಈಶಾನ್ಯ ರಾಜ್ಯದ ಭಾಗದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಆ ಪ್ರತ್ಯೇಕ ರಾಜ್ಯದ ಬೇಡಿಕೆಗೆ ಕೇಂದ್ರ ಸರ್ಕಾರ ಮಣಿಯೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರ ಬೇಡಿಕೆಗಳನ್ನ ಪೂರೈಸೋದಕ್ಕೆ ಮುಂದಾಗುತ್ತೆ. ಆದ್ರೆ ಅದಕ್ಕೆ ಅವರು ಒಪ್ಪಿಗೆ ಇದ್ದಾಗ ಅವರ ಒಂದು ಉಪಟಳವನ್ನ ನಿಯಂತ್ರಿಸೋದಕ್ಕೆ ಭಾರತೀಯ ಸೇನೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ಕಾರ್ಯಾಚರಣೆಗೆ ಆದೇಶ ನೀಡಿದ್ದು, ಆಗ ಭಾರತೀಯ ಸೇನೆ ಕೈಗೊಂಡಂತಹ ಕಾರ್ಯಾಚರಣೆ ಆಪರೇಷನ್ ಆನ್ಕ್ಲಿಯರ್. ಆ ಮೂಲಕವಾಗಿ ಈ ಒಂದು ಉಲ್ಫಾ ಮತ್ತು ನ್ಯಾಷನಲ್ ಡೆಮೋಕ್ರೆಟಿಕ್ ಫ್ರಂಟ್ ಆಫ್ ಬೋಡೋ ಸಂಘಟನೆಯ ವಿರುದ್ಧದ ಕಾರ್ಯಾಚರಣೆಯು ಕೂಡ ಯಶಸ್ವಿಯಾಗಿದ್ದನ್ನ ನಾವು ಗಮನಿಸ್ತೇವೆ. ಮುಂದಿನ ಕಾರ್ಯಾಚರಣೆ ಆಪರೇಷನ್ ಐರನ್ ಗ್ರಿಪ್. 2004ರಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ. ಅಮೆರಿಕ ಮತ್ತು ಬ್ರಿಟನ್ ಎರಡೂ ಕೂಡ ಜೊತೆಯಾಗಿ ಇರಾಕ್ನ ಅಧ್ಯಕ್ಷ ಸದ್ದಾಂ ಹುಸೇನ್ ವಿರುದ್ಧ ನಡೆದಂತಹ ಕಾರ್ಯಾಚರಣೆ. ಇಂದಿನ ಕಾರ್ಯಾಚರಣೆ ಕೂಡ ಸದ್ದಾಂ ಹುಸೇನ್ ವಿರುದ್ಧವೇ ನಡೆದಂಥದ್ದು. ತದನಂತರದಲ್ಲೂ ಕೂಡ ಸದ್ದಾಂ ಹುಸೇನ್ ತನ್ನ ಒಂದು ಸರ್ವಾಧಿಕಾರತ್ವವನ್ನ ಅವನು ಮುಂದುವರಿಸಿದ್ರಿಂದ ಇಡೀ ವಿಶ್ವಕ್ಕೆ ಮಾರಕವಾಗುವಂತಹ ನಿರ್ಣಯಗಳನ್ನ ಕೈಗೊಳ್ತಾ ಇದ್ದಿದ್ದ, ಅಣ್ವಸ್ತ್ರ ಪರೀಕ್ಷೆಗಳಿಗೆ, ಅಣುಬಾಂಬ್ಗಳ ತಯಾರಿಕೆಗೆ ಮುಂದಾಗಿದ್ದಿಂದ ಈ ಭವಿಷ್ಯದಲ್ಲಿ ವಿಶ್ವದಲ್ಲಿ 3ನೇ ಮಹಾಯುದ್ಧ ನಡೀಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವನ ವಿರುದ್ಧವಾಗಿ ಅಮೆರಿಕ ಮತ್ತು ಬ್ರಿಟನ್ ಎರಡೂ ಕೂಡ ಸೇರಿ ಮತ್ತೊಂದು ಕಾರ್ಯಾಚರಣೆ ಕೈಗೊಳ್ತಾರೆ. ಅದೇನೆ ಆಪರೇಷನ್ ಐರನ್ ಗ್ರಿಪ್. ದೆನ್ ಆಪರೇಷನ್ ಸುಕೂನ್ 2006. 2006ರಲ್ಲಿ ನಡೆದಂತಹ ಆಪರೇಷನ್ ಸುಕೂನ್ ಲೆಬನಾನ್ ಯುದ್ಧದ ಸಮಯದಲ್ಲಿ ಸುಮಾರು 1764 ಭಾರತೀಯರನ್ನ ರಕ್ಷಣೆ ಮಾಡಿತು. ಅಂದ್ರೆ ಲೆಬನಾನ್ ನಲ್ಲಿ ನಡೆದಿದ್ದಂತಹ ಒಂದು ಯುದ್ಧದ ಸಂದರ್ಭದಲ್ಲಿ ಅಲ್ಲಿ ನೆಲೆಸಿರುವಂತಹ ಭಾರತೀಯರಿದ್ದಾರೆ, ಅವರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರೋದಕ್ಕೆ ನಮ್ಮ ಒಂದು ಸೇನಾ ಕಾರ್ಯಾಚರಣೆ ಹಮ್ಮಿಕೊಂಡಂತಹ ಒಂದು ಹೆಸರನ್ನೇ ಆಪರೇಷನ್ ಸುಕೂನ್. ಅದು ಯಶಸ್ವಿ ಕೂಡ ಆಯಿತು. ದೆನ್ ಆಪರೇಷನ್ ಸೈಕ್ಲೋನ್ ಮತ್ತು ಬ್ಲಾಕ್ ಟಾರ್ನೆಡೋ, ಇದು ಬಹಳ ಪ್ರಮುಖವಾದದ್ದು. ಸಾಕಷ್ಟು ಬಾರಿ ಕೇಳಿದ್ದಾನೆ, 2-3 ಬಾರಿ. ಇದು 2008 ನವೆಂಬರ್ 26. ನಾವು 26/11 ಘಟನೆ ಅಂತ ನಾವೇನ್ ಕರಿತೀವಿ. ನವೆಂಬರ್ 26, 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ನ ಮೇಲೆ ಉಗ್ರಗಾಮಿಗಳ ಒಂದು ದಾಳಿ ನಡೆಯಿತು. ಅದರಲ್ಲಿ ಒಬ್ಬ ಕಸಬ್ ಅಂತಕ್ಕಂಥ ಕೂಡ ಸೆರೆಯಾಳ. ಈ ಒಂದು ಮುಂಬೈ ಉಗ್ರಗಾಮಿಗಳು ಆ ಒಂದು ಉಗ್ರಗಾಮಿಗಳಿಂದ ತಾಜ್ ಹೋಟೆಲ್ ರಚನೆ ಮಾಡಲಿಕ್ಕೆ ನಮ್ಮ ಒಂದು ವೀರ ಯೋಧರು ಕೂಡ ಪ್ರತಿಯಾಗಿ ಗುಂಡಿನ ಮಳೆನೇ ಇರ್ತಾರೆ. ಅಲ್ಲಿಗೆ ಕೊಟ್ಟಂತಹ ಹೆಸರು ಆಪರೇಷನ್ ಸೈಕ್ಲೋನ್ ಮತ್ತು ಬ್ಲಾಕ್ ಟಾರ್ನೆಡೋ. ಇದರಲ್ಲಿ ನಮ್ಮ ಒಂದು ಸೈನಿಕರು ಕೂಡ ಕೆಲವರು ಹುತಾತ್ಮರಾಗ್ತಾರೆ. ಹಾಗೆ ಕಸಬ್ನನ್ನ ಜೀವಂತವಾಗಿ ಸೆಳೆಯುವಲ್ಲೂ ಕೂಡ ಯಶಸ್ವಿಯೂ ಕೂಡ ಆಗ್ತೀವಿ. ನಂತರದಲ್ಲಿ ಅದೇ ಕಸಬನ್ನ ನೇಣುಗಂಬಕ್ಕೂ ಕೂಡ ಏರಿಸಿದ್ವಿ ನಾವು. ಈ ಸಂದರ್ಭದಲ್ಲಿ ತಾಜ್ ಹೋಟೆಲ್ ಮೇಲಿನ ದಾಳಿ ಸಂದರ್ಭದಲ್ಲಿ ಕೈಗೊಂಡಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ಸೈಕ್ಲೋನ್ ಮತ್ತು ಬ್ಲಾಕ್ ಟಾರ್ನೆಡೋ ಅಂತೇಳಿ ನಾವು ಕರಿತೇವೆ. ಇದಿಷ್ಟು ಕೂಡ ಭಾಗ 1ರಲ್ಲಿ ನಾವು ಈ ದಿನದ ತರಗತಿಯಲ್ಲಿ ಪ್ರಸ್ತಾಪಿಸಿರ್ತಕ್ಕಂತಹ ಪ್ರಮುಖ ಸೈನಿಕ ಕಾರ್ಯಾಚರಣೆಗಳು, ಅವರ ಹೆಸರು, ಜರುಗಿದಂತಹ ವರ್ಷ, ಯಾವ ಘಟನೆಗೆ ಸಂಬಂಧಿಸಿದ್ದು, ಆ ಘಟನೆಯ ಹಿನ್ನೆಲೆ ಏನು ಅನ್ನತಕ್ಕ ಸಂಕ್ಷಿಪ್ತ ಮಾಹಿತಿಯನ್ನ ಭಾಗ 1ರಲ್ಲಿ ಈ ಎಲ್ಲಾ ಒಂದು ಕಾರ್ಯಾಚರಣೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಭಾಗ 2ರಲ್ಲಿ ಇನ್ನು ಮುಂದಿನ ಉಳಿದ ಸೈನಿಕ ಕಾರ್ಯಾಚರಣೆಯ ಬಗ್ಗೆ ವಿವರವನ್ನ ಕೊಡ್ತೇನೆ. ಥ್ಯಾಂಕ್ ಯು.